ಬೆಂಗಳೂರಿನಲ್ಲಿ ನೀವು ಸೈಟ್ ಖರೀದಿ ಮಾಡಿದ್ದು ಆ ಸೈಟ್ನಲ್ಲಿ ಮನೆ ಕಟ್ಟಿಲ್ಲ ಅಂದ್ರೆ ಇನ್ನು ಮುಂದೆ ಸ್ವಲ್ಪ ಎಚ್ಚರ. ಯಾಕಂದ್ರೆ ಮನೆ ಕಟ್ಟದ ಸೈಟ್ ಅನ್ನ ಸರ್ಕಾರ ವಶಕ್ಕೆ ಪಡೆಯುವುದಕ್ಕೆ ನಿರ್ಧರಿಸಿದೆ. 5 ವರ್ಷಗಳಲ್ಲಿ ಮನೆ ಕಟ್ಟದಿದ್ರೆ ಸರ್ಕಾರದ ವ್ಯಾಪ್ತಿಗೆ ಆ ಸೈಟ್ ಬರುತ್ತೆ. ಆ ಸೈಟ್ನಲ್ಲಿ ಕಾಂಪೌಂಡ್ ಕಟ್ಟದೆ ಸೈಟ್ ಗಲೀಜಾಗಿದ್ರೆ ಅಂದ್ರೆ ನಿಮ್ಮ ಖಾಲಿ ಜಾಗ ಇದ್ದು ಆ ಖಾಲಿ ಜಾಗದಲ್ಲಿ ನೀವು ಮನೆ ಕಟ್ಟದೇ ಇದ್ದು ಅಥವಾ ಕಾಂಪೌಂಡ್ ಕಟ್ಟದೇ ಇದ್ದು ಆ ಖಾಲಿ ಜಾಗದಲ್ಲಿ ಬೇಕಾಬಿಟ್ಟಿ ಕಸ ತುಂಬಿದ್ರೆ ಅಂತಹ ಜಾಗವನ್ನ ಸರ್ಕಾರ ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಮನೆ ಕಟ್ಟಬೇಕು, ಇಲ್ಲವಾದ್ರೆ ಆ ಜಾಗವನ್ನ ನೀವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಎನ್ನುವಂತಹ ಕಠಿಣ ನಿಯಮವನ್ನ ಸರ್ಕಾರ ಜಾರಿಗೆ ತಂದಿದೆ. ಡಬಲ್ ಟ್ಯಾಕ್ಸ್ ಸಿಸ್ಟಮ್ ಇಲ್ಲವೇ ಸೈಟ್ ಅನ್ನ ವಶಕ್ಕೆ ಪಡೆಯುವ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪಿತ್ರಾರ್ಜಿತ ಆಸ್ತಿಗೆ ಕೈ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗಿದೆ. ಬೆಂಗಳೂರಿನಲ್ಲಿ ನೀವೇನಾದ್ರೂ ಸೈಟ್ ಖರೀದಿ ಮಾಡಿ ಮುಂದೆ ಭವಿಷ್ಯದಲ್ಲಿ ಮನೆ ಕಟ್ಟಿಸ್ಕೊಂಡ್ರಾಯ್ತು ಅಥವಾ ನಮ್ಮ ಮಕ್ಕಳೇ ಒಂದು ಜಾಗ ಆಯ್ತು ಅಂತ ಹೇಳಿ ಜಾಗ ಖರೀದಿ ಮಾಡಿ ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ರೆ ಆ ಜಾಗವನ್ನ ಸರ್ಕಾರ ತನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅದಕ್ಕೆ ಒಂದಷ್ಟು ನಿಯಮಗಳನ್ನ ರಾಜ್ಯ ಸರ್ಕಾರ ಹೇಳಿದೆ. ಒಂದು, ಆ ಜಾಗವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ನಿಮ್ಮದೇನಾದ್ರೂ ಸೈಟ್ ಇದ್ರೆ ಬೆಂಗಳೂರಿನಲ್ಲಿ ಆ ಜಾಗದ ಸುತ್ತ ಕಾಂಪೌಂಡ್ ಅನ್ನ ಹಾಕಿ ಆ ಜಾಗವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಸ್ವಚ್ಛವಾಗಿಲ್ಲದೆ ಆ ಜಾಗದಲ್ಲಿ ಬೇಕಾಬಿಟ್ಟಿ ಕಸ ಹಾಕಿ ಆ ಜಾಗ ಗಲೀಜಾಗಿದ್ರೆ, ನಿಮ್ಮ ಸೈಟ್ ಗಲೀಜಾಗಿದ್ರೆ ಅಂತಹ ಜಾಗಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮ್ ಅಥವಾ ಆ ಜಾಗವನ್ನ ಸರ್ಕಾರವೇ ತನ್ನ ಸುಪರ್ದಿಗೆ ತನ್ನ ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಆಗ್ಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದನೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಅವ್ರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೊಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುವಂತೆ. ಆದ್ರೆ ಮನೆನೇ ಕಟ್ಟದೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಿಗಳಿಗೆ ಸ್ವಚ್ಛತೆಗೆ ನಾವು ಜವಾಬ್ದಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಸ್ತಿ ನೀವು ರಕ್ಷಣೆ ಮಾಡ್ಕೊಡ್ಬೇಕು, ರಾಜ್ಯದ ಆಸ್ತಿ ನಾವು ಕಾಪಾಡಬೇಕು. ಖಂಡಿತ ವಿಧಿನೇ ಇಲ್ಲ, ಮಾಡ್ಲೇಬೇಕಾಗ್ತದೆ. ನಾವು ಸೈಟ್ ಕೊಟ್ಟಿರೋದು ಮನೆ ಕಟ್ಕೊಡಿ ಅಂತ. 20 ವರ್ಷ 30 ವರ್ಷ 40 ವರ್ಷ ಆದ್ರೂ ಕೆಲವ್ರು ಕಟ್ಟಿಲ್ಲ. ವಿ ವಿಲ್ ನಾಟ್ ಹ್ಯಾವ್, ವಾಪಸ್ ಪಾಪ ಅವ್ರಿಗೆ ದುಡ್ಡು ಕೊಟ್ಬಿಡೋಣ. ಅವ್ರಿಗೆ ಏನಿದೆ ದುಡ್ಡು ಏನ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡೋಣ. ಅದಕ್ಕೆ ಖಾಸಗಿ ಆಗ್ಲಿ ಸೈಟ್ ಅಲಾಟ್ಮೆಂಟ್ ಆಗಿದೆ, CITB ಇದಾಗ್ಲಿ ಯಾವ್ದಾದ್ರು ಸೊಸೈಟಿಯಿಂದ ಅಲಾಟ್ಮೆಂಟ್ ಆಗಿರ್ಲಿ ಯಾವುದೇ ಆಗಿರ್ಲಿ, ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ್ಮೇಲೆ, ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ CITB ಇರ್ಬೋದು, BDA ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗ್ಲಿ ತೆಗೆದುಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ ಅವರ ಡ್ಯೂಟಿ. ಅದಕ್ಕೆ ನಾವು ಅವರೆಲ್ಲ ಕಾಂಪೌಂಡ್ ಹಾಕೊಳ್ದೆ ಹೋದ್ರೆ, ಬರೀ ಕಸ ಹಾಕೊಂಡು ಕೂತ್ಕೊಂಡ್ರೆ ಯಾರೋ ಕಸ ಹಾಕ್ಬಿಡ್ತಾರೆ, ಅವ್ರು ಹಾಕ್ದೇ ಇರ್ಬೋದು, ಅವ್ರು ಯಾಕೆ ಅವ್ರು ಕಸ ಹಾಕ್ದೇ ಇರ್ಬೋದು. ಅದನ್ನು ರಕ್ಷಣೆ ಮಾಡ್ಕೋಬೇಕಾದ್ದು, ಅವ್ರ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು ಅವರ ಡ್ಯೂಟಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಸರ್ಕಾರದ ಜಾಗವನ್ನ ಅಥವಾ ಸೈಟ್ ಅನ್ನ ಖರೀದಿ ಮಾಡಿದ್ರೆ 5 ವರ್ಷಗಳಲ್ಲಿ ಮನೆ ಕಟ್ಟಲೇಬೇಕು ಎನ್ನುವಂತಹ ಹೊಸ ನಿಯಮವನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಬಹಳಷ್ಟು ಜನಸಾಮಾನ್ಯರಾಗಿರಲಿ, ಮಧ್ಯಮ ವರ್ಗದವರು ಒಂದು ಜಾಗ ಖರೀದಿ ಮಾಡಿ ಒಂದಷ್ಟು ವರ್ಷಗಳ ಆದ ನಂತರ ಭವಿಷ್ಯದಲ್ಲಿ ಮನೆ ಕಟ್ಟೋಣ ಅಥವಾ ನಮ್ಮ ಮಕ್ಕಳಿಗಾಗುತ್ತೆ ಎನ್ನುವ ಆಸೆ ಖರೀದಿ ಮಾಡಿರ್ತಾರೆ. ಈ 5 ವರ್ಷದಲ್ಲಿ ಮನೆ ಕಟ್ಟಲೇಬೇಕು ಅನ್ನೋ ನಿಯಮ ಬಂದ್ರೆ ಜನಸಾಮಾನ್ಯರಿಗೆ ಹೊರೆ ಆಗುತ್ತಲ್ವಾ ಚಂದನ? ಪ್ರತಿಕ್ಷಾ ಡಿಕೆ ಶಿವಕುಮಾರ್ ಅವರು ಒಂದು ಕ್ಲಿಯರ್ ಆದ ಮಾತನ್ನ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಒಂದು ಸೈಟ್ ಇದೆ, ನನ್ನ ಹತ್ರ ಒಂದು ಸೈಟ್ ಇದೆ ಅಂತ ಅನ್ಕೊಳ್ಳೋಣ. ನಿಮ್ಮ ಹತ್ರ ಇರೋದು ನಿಮ್ಮ ಪರ್ಸನಲ್ ಸೈಟ್, ಅಂದ್ರೆ ನೀವೇ ದುಡ್ಡು ಕೊಟ್ಟು ಕೊಂಡ್ಕೊಂಡಿರುವಂತ ಸೈಟ್. ನನ್ನ ಹತ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತ ಒಂದು ಸೈಟ್ ಇದೆ, BDA BMRDA ಇಂದ ಅಲಾಟ್ ಆಗಿರುವಂತ ಸೈಟ್. ನನಗೆ ಅಲಾಟ್ ಆಗಿರೋದು ಕೇವಲ ಮನೆ ಕಟ್ಟೋಕೋಸ್ಕರ. ಕಾಲಾವಕಾಶವನ್ನ ಕೊಡ್ತೀವಿ, ನೀವು 5 ವರ್ಷದಲ್ಲಿ
ಮನೆ ಕಟ್ಟಬೇಕು, ಡೇ ಒನ್ ಇಂದ ಕ್ಲೆನ್ಲಿನೆಸ್ ಅನ್ನ ಮೇಂಟೈನ್ ಮಾಡಿ ಮನೆ ಕಟ್ಟಬೇಕು, ಇಲ್ಲ ಅಂದ್ರೆ ಅಂಥ ಸೈಟುಗಳನ್ನ ವಾಪಸ್ ಸರ್ಕಾರ ಪಡೆದುಕೊಳ್ಳುತ್ತೆ ಅನ್ನುವಂಥ ಒಂದು ವಾರ್ನಿಂಗ್ ಅನ್ನ ಸದ್ಯ ಕೊಟ್ಟಿರುವಂತದ್ದು. ಈಗ ನಿಮ್ಮ ಹತ್ರ ಇರೋದು ನಿಮ್ಮ ಪರ್ಸನಲ್ ಸೈಟ್, ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡಿರುವಂತಹ ಸೈಟ್. ಅಂತಹ ಸೈಟ್ಗಳ ಮಾಲೀಕರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನಂದ್ರೆ ಆ ಸೈಟ್ಗೆ ಕಾಂಪೌಂಡ್ ಹಾಕೋದು ಅಥವಾ ಕ್ಲೀನ್ ಆಗಿ ಮೇಂಟೈನ್ ಮಾಡುವಂತ ಕೆಲಸ ಆಗ್ಬೇಕು. ಖಾಲಿ ಇದ್ರೆ ಆ ಏರಿಯಾದ ಜನ 100% ಆ ಒಂದು ಸೈಟ್ಗೆ ಬಂದು ಕಸವನ್ನ ಹಾಕುವಂತ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ನೀವು ನಿಮ್ಮ ಸೈಟ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಳುವಂತ ಜವಾಬ್ದಾರಿ ನಿಮ್ಮದು. ಸೊ ನೀವೇನಾದ್ರೂ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ಅಂತಹ ಸೈಟ್ ಅನ್ನು ಸರ್ಕಾರ ಪಡೆದುಕೊಳ್ಳುತ್ತೆ. ನಾನು ಮನೆ ಕಟ್ಸಿಲ್ಲ ಅಂದ್ರೆ 5 ವರ್ಷ ಒಳಗಡೆ ಅಂತಹ ಸೈಟ್ ಗಳನ್ನು ಸರ್ಕಾರ ವಾಪಸ್ ತಮ್ಮ ವ್ಯಾಪ್ತಿಗೆ ಪಡ್ಕೊಳ್ಳುವಂತೆ ಕೆಲಸ ಆಗುತ್ತೆ. ಹೀಗಾಗಿ ಬೆಂಗಳೂರಿನ ಖಾಸಗಿ ಹಾಗೂ ಸರ್ಕಾರಿ ಸೈಟ್ ಮಾಲೀಕರಿಗೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇರುವಂತದ್ದು. ಸೊ ಇದು ಎಲ್ಲಾ ಸೈಟ್ ಮಾಲೀಕರು ಮನೆ ಕಟ್ಟಬೇಕು ಅಂತಲ್ಲ, ಖಾಸಗಿ ಸೈಟ್ ಮಾಲೀಕರು ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಕಸ ಹಾಕ್ತಾ ಇರೋ ತರ ಮೇಂಟೈನ್ ಅನ್ನ ಮಾಡಬೇಕು. ಅವ್ರು ಕಾಂಪೌಂಡ್ ಕಟ್ತಾರೋ ಅಥವಾ ಮನೆ ಕಟ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಆದ್ರೆ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಇಲ್ಲ ಅಂದ್ರೆ ಅಂತಹ ಸೈಟ್ಗಳು ಕೂಡ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಇನ್ನು ಮತ್ತೊಂದ್ ಕಡೆ BDA, BMRDA ಇಂಥ ಒಂದು ಜಾಗಗಳಲ್ಲಿ ಮನೆ ಕಟ್ಟೋದಕ್ಕಂತಲೇ ಸರ್ಕಾರ ಸೈಟ್ ಅನ್ನ ಅಲಾಟ್ಮೆಂಟ್ ಮಾಡಿಕೊಟ್ಟಿದೆ ಸಾರ್ವಜನಿಕರಿಗೆ. ಅಂಥವ್ರು ಮನೆ ಕಟ್ಟದೆ ಸುಮ್ಮನೆ ಖಾಲಿ ಸೈಟ್ ಗಳನ್ನ ಇಟ್ಕೊಂಡಿದ್ದಾರೆ. ಅಂತ ಸೈಟ್ಗಳು ಕೂಡ ಗಲೀಜಾಗ್ತಾ ಇದೆ. ಹೀಗಾಗಿ ಬೆಂಗಳೂರಿನ ಸೌಂದರ್ಯಕ್ಕೆ ಮಾರಕ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅಂತಹ ಸೈಟ್ಗಳಲ್ಲಿ ಮನೆ ಕಟ್ಟಬೇಕು. ಅಂದ್ರೆ 5 ವರ್ಷ ಟೈಮ್ ಪೀರಿಯಡ್ ಅನ್ನ ಕೊಡ್ತಾ ಇದೀವಿ. ಚಿಕ್ಕದಾದ್ರೂ ಗುಡಿಸ್ಲಾದ್ರೂ ಕಟ್ಟಬೇಕು, ಇಲ್ಲ ಅಂತ ಅಂದ್ರೆ ಅಂತ ಸೈಟು ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ಆದೇಶವನ್ನ ಮಾಡಬೇಕಾಗತ್ತೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಅಧಿಕೃತವಾಗಿ ಹೇಳಿರುವಂತದ್ದು. ಅಂದ್ರೆ ಇದು ಈಗ ಪ್ರೆಸೆಂಟ್ ಜಾರಿಗೆ ಬಂದಿಲ್ಲ, ಆದ್ರೆ ಇನ್ನು ಮುಂದೆ ಜಾರಿಗೆ ತರೋ ಎಲ್ಲ ಅವಕಾಶಗಳಿದೆ ನಮ್ಮ ಹತ್ರ ಅನ್ನುವಂತ ವಾರ್ನಿಂಗ್ ಅನ್ನ ಕೊಡ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.